ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಇಬ್ಬನಿ ಕೂಡ ಬೀಳ್ತಾ ಇದೆ. ಇವತ್ತು ವಾತಾವರಣ ಕೂಡ ತುಂಬ ಕೂಲಾಗಿದೆ. ಒಂಥರ ಏನಂದರೆ ಮಳೆ ಮೋಡ ಸಮೇತ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಅಂತೇಳಿ. ಇವತ್ತು ಒಟ್ಟು ಟೋಟಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಏನೋ ಇನ್ನು ಚಳಿಗಾಲ ಅಂತ ಅನ್ನಿಸ್ತಾ ಇದೆ. 7 ಗಂಟೆ ಆದರೂ ಕೂಡ ಇನ್ನು ಇಬ್ಬನಿ ಬೀಳ್ತಾನೇ ಇದೆ. ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಗುಡ್ಡದ ಕಡೆ ಎಲ್ಲನೂ ಇಬ್ಬನಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತೇಳಿ. ಈ ಕಡೆ ಎಲ್ಲ ಕೂಡ ಫುಲ್ಲು ಮೋಡ ಇದೆ. ಇನ್ನೇನು ಕೆಲವೊಂದು ಕಡೆ ಎಲ್ಲನೂ ಆಲ್ರೆಡಿ ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ಇನ್ನೇನು ಹಬ್ಬದಷ್ಟೊತ್ತಿಗೆ ಬರುತ್ತೆ ಅನಿಸುತ್ತೆ. ಆ ಥರ ಇರುತ್ತೆ ವೆದರು. ಬಿಸಿಲು ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ಬಿಸಿಲು ಸ್ವಲ್ಪ ಹೊತ್ತಾದಮೇಲೆ. ಇನ್ನು ಅಂದರೆ ಒಂದೊಂದು ದಿನ ಒಂದು 8 ಗಂಟೆಯಿಂದನೇ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇವತ್ತು ಬಂದುಬಿಟ್ಟು ಈ ಥರ ಇದೆ ವೆದರ್ ಬಂದು. ನೋಡ್ಬೋದು ಚೆನ್ನಾಗಿದೆ. ಇನ್ನು ನೆನ್ನೆ ಬಟ್ಟೆಲ್ಲ ಒಗ್ದಾಕಿದ್ನ. ನನಗೆ ನೆನ್ನೆ ಸಾಯಂಕಾಲ ಫುಲ್ಲು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ. ಕೆಳಗಡೆ ಬಿದ್ದಿದ್ದಾವೆ ಅಂದ್ಕೊಂಡೆ. ಸದ್ಯ ಒಂದು ಬಟ್ಟೆ ಸಮೇತ ಕೆಳಗೆ ಬಿದ್ದಿಲ್ಲ, ನೀಟಾಗಿದ್ದಾವೆ. ಅಲ್ಲೆಲ್ಲ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿದಾರಲ್ಲ, ಹಾಗಾಗಿ ಏನು ಭಯ ಇಲ್ಲ. ಮುಳ್ಳು ಪಳ್ಳಿ ಏನಿಲ್ಲ, ಚೆನ್ನಾಗಿದೆ. ಇವಾಗ ಮನೆಗೆ ಹೋದ್ಮೇಲೆ ಎಲ್ಲ ತೊಗೊಂಡು ಹೋಗಬೇಕು. ಇನ್ನು ಗುಂಡ ಮಲ್ಕೊಂಡಿದ್ದಾನೆ, ನಮ್ಮ ಮನೆಯವರು ಮಲಗಿದ್ದಾರೆ. ನಾನು ಇವಾಗ ನಾನು ಶೆಡ್ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲಿ ಕೊಡ್ತಾ ಇರ್ಬೋದು ಬಾಕ್ಸು, ಅಲ್ಲೇ ತೊಳ್ಕೊಂಬಿಟ್ಟು ಹಂಗೆ ಹೋಗಬೇಕು. ಸ್ವಲ್ಪ ಮುದ್ದೆ ಇದೆ, ಅದಕ್ಕೆ ನಾಯಿ ಮರಿ ಇದೆ ಅಲ್ವಾ, ನಾಯಿ ಮರಿಗೆ ಹಾಕ್ಬಿಟ್ಟು ಇನ್ನು ಹೋಗಬೇಕು. ನಾನು ಬಂದು ಇವಾಗ ಹಸುನ ಕಟ್ಟಾಕಿದ್ದೀನಿ. ಇಲ್ಲಿ ನೈಟೆಲ್ಲ ಬಿಟ್ಬಿಡ್ತಾರೆ ನಮ್ಮ ಮನೆಯವರು. ಹೇಳ್ಬೇಕಂದ್ರೆ ಮೇವು ಕೂಡ ಇಲ್ಲ. ಅಲ್ಲಿ ಸುತ್ತಿ ತಿನ್ಕೊಂಡು ಬರ್ತಾ ಇರುತ್ತೆ. ಕಟ್ಟಾದ ತಕ್ಷಣ ಇಲ್ಲಿ ಸಗಣಿ ಹಾಕ್ಬಿಡ್ತೀವಿ, ಮತ್ತು ಕ್ಲೀನ್ ಮಾಡಬೇಕು. ಪಾಪ ಇದೊಂದೇ ಒಂದು ಇರೋದು. ಅಲ್ಲಿ ಒಂದು ವೈಟ್ ಇದ್ದಿತ್ತಲ್ವ ಕರು, ಇದ್ರದ್ದೇ ಅದು. ಪಾಪ ಮಿಸ್ ಮಾಡ್ಕೊತಾ ಐತೆ. ಹಾಕ್ಕೊಂಡೋದ್ಮೇಲೆ ಎಷ್ಟು ಫೀಲ್ ಆಯಿತೋ ಗೊತ್ತಿಲ್ಲ. ಅದಿನ್ನೂ ಹಾಲು ಕುಡಿತಾ ಇತ್ತು. ಇದು ಇವಾಗ ಸದ್ಯಕ್ಕೆ ಇದೊಂದು ಬಿಟ್ಟೋಗಿದ್ದಾರೆ ಅಷ್ಟೇ. ಇದನ್ನು ನೋಡ್ಕೊಬೇಕಷ್ಟೆ. ಒಳ್ಳೆ ಹಸು ಫ್ರೆಂಡ್ಸ್. ಹಸು ಹೊಸಬ್ರನ್ನೆಲ್ಲ ಹಳುಬ್ರನ್ನೆಲ್ಲ ಸುಮ್ಮನೆ ಇರುತ್ತೆ, ಏನು ಗುದ್ದಕ್ಕೂ ಬರಲ್ಲ, ಏನೇ ಇಲ್ಲ. ಒಂಥರ ಒಳ್ಳೆ ಹಸು, ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತೇಳಿ. ಇನ್ನು ಬೆಳಗ್ಗೆನೇ ಹಸು ಮುಖ ನೋಡಿ ಮತ್ತು ಸ್ವಲ್ಪ ಹಿಂಗೆ ಕೈ ಮುಗಿದ್ರೆ ಒಳ್ಳೇದಲ್ವಾ, ತುಂಬ ಒಳ್ಳೆಯದು. ಇನ್ನು ಗಾಡಿ ಕೂಡ ಇಲ್ಲೇ ನಿಲ್ಲಿಸಿದ್ದೀವಿ. ಅವ್ರು ಬರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕಸ ಗುಡಿಸಿ ನೀರೆಲ್ಲ ಹಾಕ್ಬಿಟ್ಟು ಹೋಗೋದೇನೆ. ಬಟ್ಟೆ ಕೂಡ ತೊಗೊಂಡು ಹೋಗ್ಬೇಕಿನ್ನು ನಾನು. ಒಟ್ಟು ಟೋಟಲಿ ಈ ಥರ ಇದೆ ಇವತ್ತು ವೆದರ್ ಬಂದು. ತುಂಬ ಚೆನ್ನಾಗಿದೆ. ಚಳಿಗಾಲದಲ್ಲಂತೂ ಎದ್ದೇಳೋದಕ್ಕಾಗೋದಿಲ್ಲ. ಬೇಸಿಗೆ ಕಾಲದಲ್ಲಿ ಒಂದಿನ ಈ ಥರ ವಾತಾವರಣ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅವೆಲ್ಲ ಮಾವಿನ ಗಿಡ ಫ್ರೆಂಡ್ಸ್, ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇನ್ನು ಈ ಸತಿ ಇತ್ತು, ಹೋದ ವರ್ಷ ಅಷ್ಟಕ್ಕಷ್ಟೇ ಬಿಟ್ಟಿದ್ದು. ಈ ವರ್ಷ ಪ್ರತಿಯೊಂದು ಗಿಡ ಕೂಡ ಆ ಕಡೆ ಸೈಡೆಲ್ಲ ಚೆನ್ನಾಗಿ ಹೂವು ಬಿಟ್ಟಿದೆ. ನಿಂಬೆಹಣ್ಣಿನ ಗಿಡ ಇವೆಲ್ಲ, ನಿಂಬೆಹಣ್ಣು ಅಷ್ಟೇ. ಇನ್ನು ಒಂದೊಂದು ಗಿಡದಲ್ಲಿ ಬಿಟ್ಟಿದ್ದಾವೆ, ಒಂದೊಂದು ಗಿಡದಲ್ಲಿ ಬಿಟ್ಟಿಲ್ಲ. ಒಟ್ಟು ಚೆನ್ನಾಗಿದ್ದಾವೆ. ಮಳೆ ಬಂದ್ರಂತೂ ಸಖತ್ತು ಇರುತ್ತೆ ತೋಟ ಮಾತ್ರ. ಬಟ್ ಮಳೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ನೋಡ್ಬೋದು, ಒಂದಿನ ಎಲ್ಲ ಕೂಡ ನೀಟಾಗಿ ವೀಡಿಯೋ ಮಾಡ್ತೀನಿ, ಅದರಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳಿ. ನಿಂಬೆಹಣ್ಣಿಂದು ಇವಾಗ ಎಲೆಲ್ಲ ಉದುರಿತ್ತಲ್ವ, ಮತ್ತು ಇವಾಗ ಚಿಗುರು ಸ್ಟಾರ್ಟ್ ಮಾಡಿದೆ. ಹಬ್ಬ ಆದಮೇಲೆ ಅನಿಸುತ್ತೆ ಇದೆಲ್ಲ ಸ್ವಲ್ಪ ಕಾಯೋದೆಲ್ಲ ಬಿಡೋದು. ಆ ಕಡೆ ನೋಡ್ಬೋದು, ಇದು ಮಾವಿನಕಾಯಿ ಗಿಡ ಇದೆ, ಮಾವಿನ ಹಣ್ಣಿನ ಗಿಡ. ಇನ್ನು ಹಲಸಿನ ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ ಮಸ್ತ್ ಇದ್ದಾವೆ. ಫ್ರೂಟ್ಸ್ ಎಲ್ಲ ಕೂಡ ಆ ಕಡೆ ಇದ್ಬಿಟ್ಟು ಇನ್ನೊಂದು ಆ ಕಡೆಯೇ ಇನ್ನೂ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲೆಲ್ಲ ಕಡೆ ಮೂಸಂಬಿ ಅವೆಲ್ಲ ಹಾಕಿದ್ದಾರೆ. ಬಟ್ ಏನು ಮಾಡೋದು, ನೀರೇ ಸಾಕಾಗ್ತಾಯಿಲ್ಲ. ನೀರು ಇಲ್ದಿರೋದ್ರಿಂದ ಗಿಡ ಎಲ್ಲ ಸುಮ್ಮನೆ ಒಣಗೋಗ್ತಾ ಇದ್ದಾವೆ. ಅಡಿಕೆ ಗಿಡ ಅಷ್ಟೇ ಫುಲ್ಲು ಕಲರೇ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಯಾವ ಥರ ಇರಬೇಕು ಗಿಡ, ಯಾವ ಥರ ಆಗಿಬಿಟ್ಟಿದೆ. ನೋಡಿ, ಇದು ಮಾವಿನ ಹಣ್ಣಿನ ಗಿಡ ಚೆನ್ನಾಗಿದೆ. ಈಗ ನೋಡ್ಬೋದು, ಎಲೆನೇ ಎಲೆಗಿಂತ ಜಾಸ್ತಿ ಹೂವು ಚಿಕ್ಕ ಚಿಕ್ಕ ಪೀಸ್ ಆಗಲೇನೋ ಕಾಣಿಸ್ತಾ ಇದೆ. ಇವಾಗ ಒಳಗಡೆ ಹೋಗೋಣ. ನಿಜವಾಗ್ಲೂ ಇಲ್ಲಿ ಯಾವ ರೇಂಜ್ಗೆ ಓಡ್ತಾವಂದರೆ ಆ ರೇಂಜ್ಗೆ ಓಡ್ತಾ ಇರ್ತವೆ. ಸೌಂಡ್ ಮಾಡಿದ್ರೆ ಸಾಕು ಹೊರಗಡೆಯಿಂದ, ಹಂಗೆ ದುಬುದು ಹೊರಟೋಗ್ಬಿಡ್ತವೆ.
ಮೇ ಬಿ ಚೀಲದೊಳಗಿದ್ದಾವೆ. ಆ ಕಡೆ ಸಂದಿ ಈಗ ಎಲ್ಲ ಸುಮ್ಮನೆ ಓಡ್ತಾ ಇರ್ತಾರೆ. ನೋಡಿ ಇದರೊಳಗಿದೆ ಇಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ ಇವಾಗ. ನೋಡಿ ಹೆಂಗೆ ಓಡ್ತಾ ಇದೆ. ಇನ್ನು ಚೀಲದೊಳಗಡೆ ಹಂಗಿದ್ದಾವೆ. ಹಿಂಗೆ ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನೋಡ್ತೀವಿ. ಇನ್ನು ಯಾವಾಗಾದರೂ ನಮ್ಮ ಮನೆಯವ್ರ ಮಧ್ಯಾಹ್ನ ಕೂಡ ನೀಟಾಗಿ ಓಡಿಸ್ತಾ ಇರ್ತಾರೆ. ಚೀಲದಲ್ಲೆಲ್ಲ ಇದ್ದಾವೆ, ಅವು ಕಡೆಗೆ ಬರ್ತಾ ಇಲ್ಲ. ಇದರಲ್ಲಿ ಬಂದು ನಮ್ಮ ಮನೆಯವರು ಸ್ವಲ್ಪ ಐಟಮ್ ಇಟ್ಟಿದ್ದಾರೆ. ಅದೇ ಮತ್ತು ರಾಗಿ ಮತ್ತು ಅಕ್ಕಿ, ಸ್ವಲ್ಪ ಸಂಡಿಗೆ ಅದೆಲ್ಲ ಇತ್ತಲ್ಲ, ಮತ್ತು ರೇಷನ್ ಕೂಡ ತಂದಿದ್ನಲ್ವ ಸ್ವಲ್ಪ ಅದೆಲ್ಲ ಕೂಡ ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ಇದು ಪ್ಲೌಡ್ ಥರ ಬರುತ್ತೆ ಅದು ಹಾಕ್ಬಿಟ್ಟು, ಮತ್ತು ಈ ಒಂದು ಟೈಲ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ದೊಡ್ಡ ಸಿಮೆಂಟ್ ಇಟ್ಬಿಟ್ಟಿದ್ರು ಬಿಗಿಯಾಗಿ, ಅಂದರೆ ಇಲಿ ಪಲಿ ಏನು ಹೋಗ್ಬಾರ್ದು ಅನ್ನೋ ಥರ. ಅದಕ್ಕೆ ಇವಾಗ ಸ್ವಲ್ಪ ಏನೋ ಬೇಕಾಗಿತ್ತು, ಅದಕ್ಕೆ ತೆಗಿತಾ ಇದ್ದೀನಿ. ಇನ್ನು ತೆಗಿಯೋಕ್ಕಂತೂ ರಾಗಿ ಚೀಲ ಅಕ್ಕಿ ಚೀಲ ಕೂಡ ಇದ್ರೊಳಗೆ ಹಾಕ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಐಟಮ್ ತಂದಿರೋದೆಲ್ಲ ಕೂಡ ಅದ್ರ ಕೆಳಗಡೆ ಇತ್ತು. ಇನ್ನು ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ತೊಗೊಳ್ತಾ ಇದ್ದೀನಿ. ಈಗ ಈ ಸೊಪ್ಪೆಲ್ಲ ತೊಗೊಬಂದಿದ್ದಲ್ವ, ಈ ಚೀಲ ಬಂದು ಫುಲ್ಲು ಡ್ರಮ್ ಒಳಗಡೆನೇ ಇತ್ತು. ಅದಕ್ಕೆ ತೆಗಿತಾ ಇದ್ದೀನಿ ನೋಡೋಣ ಅಂತೇಳಿ, ಸ್ವಲ್ಪ ಟೀ ಆದರೂ ಮಾಡ್ಕೊಳೋಣ ಅಂತ. ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಶೇಂಗಾ ಬೀಜ, ಅಲಸಂದಿ ಕಾಳು, ಹೆಸರುಬೇಳೆ, ಉದ್ದಿನಬೇಳೆ ಅವೆಲ್ಲ ತಂದಿದ್ದೆ. ಅಲ್ಲಿಂದ ತೊಗೊಂಬಂದಿದ್ದೆ ಎಲ್ಲ ಕೂಡ ಪ್ರತಿಯೊಂದು. ಇಲ್ಲೇನು ತೊಗೊಳೋದಕ್ಕಾಗೋದಿಲ್ಲ ಬೇಗ ಎಮರ್ಜೆನ್ಸಿಗೆ ಅಂತ ಹೇಳಿ ಎಲ್ಲನೂ ಕೂಡ ತೊಗೊಂಬಂದಿದ್ದೀನಿ ಮುಂಚೆನೇ. ಅದಕ್ಕೆ ಇವೆರಡು ಕಡೇಲಿ ಇಡ್ತೀನಿ. ಸ್ವಲ್ಪ ಟೀ ಆದರೂ ಮಾಡೋಣ ಅಂತೇಳಿ ಹೊರಗಡೆನೇ ಮಾಡ್ತೀನಿ. ಒಳಗಡೆ ಇನ್ನೂ ಹಾಲು ಕುಸಿಲಲ್ವ, ಒಳಗಡೆ ಮಾಡೋ ಹಾಗಿಲ್ಲ. ಅದಕ್ಕೆ ಹೊರಗಡೆನೇ ಮಾಡೋಣ ಅಂಥೇಳಿ ಇವೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಟೀ ಮಾಡ್ತೀನಿ ಬನ್ನಿ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಬಂದರು. ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ, ಎದ್ದೊಳೋದೇ ಇಲ್ಲ. ನಾವೇ ಸ್ವಲ್ಪ ಬೇಗನೆ ಎಬ್ಬರಿಸ್ಬಿಡ್ತೀವಿ ಎದ್ದೊಳಪ್ಪ ಅಂತ ಹೇಳಿ. ಇಲ್ಲಾಂದರೆ ಏನಿಲ್ಲಾಂದ್ರೂ ಒಂದು 8:30 8:45ವರೆಗೂ ಎದ್ದೊಳೋದೇ ಇಲ್ಲ. ಅಭ್ಯಾಸ ಆಗಲಿ ಅಂತೇಳ್ಬಿಟ್ಟು ಇನ್ನು ನಾವು ಕೂಡ ಬೇಗನೆ ಎಬ್ಬರಿಸ್ಬಿಡ್ತೀವಿ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಟೀ ಮಾಡ್ತಾ ಇರೋದು. ಇಷ್ಟು ವರ್ಷಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ಹಾಲು ಬಂದುಬಿಟ್ಟು ಹಸು ಇದೆ ಅಲ್ವಾ, ಒಂದು ಸ್ವಲ್ಪ ಕರ್ಕೊಬಂದಿದ್ರು ನಮ್ಮ ಮನೆಯವರು. ಹೇಳ್ದೆ ತೊಗೊಂಬ ಅಂತೇಳ್ಬಿಟ್ಟು. ಅವರು ಇವಾಗ ನಾಯಿ ಮರಿ ಸ್ವಲ್ಪ ದೊಡ್ಡದಾಯ್ತಲ್ವ, ಅದಕ್ಕೆ ಇವಾಗ ಕರೆಯೋದಿಲ್ಲ ಹಾಲನ್ನ, ಸುಮ್ಮನೆ ಬಿಟ್ಬಿಡ್ತಾರೆ. ಗ್ಯಾಪ್ ಆಗಿತ್ತು 2 ದಿನ, ಮತ್ತು ಏನಾದರೂ ಟೀ ಪೈ ಒಡೆದೋಗುತ್ತೇನಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಇಲ್ಲಿ ಬಂದುಬಿಟ್ಟು ಪಾತ್ರೆಗೆ ಸ್ವಲ್ಪ ಬೂದಿ ಎಲ್ಲ ಹಚ್ಚಿದ್ದೀನಿ. ಇಲ್ಲೇ ಒಲೆ ಇದೆ. ಮುಂಚೆ ಏನಾದರೂ ಇದ್ದಾಗ ಇಲ್ಲೇ ಮಾಡ್ಕೊತಿದ್ರಂತೆ. ಅದು ಸ್ವಲ್ಪ ಹಂಗೆ ಗುಂಡಂಗೆ ಇಟ್ಟಿದ್ರು. ಅದಕ್ಕೆ ನನಗೂ ಸ್ವಲ್ಪ ಈಸಿ ಆಯಿತು. ಇನ್ನು ಪಾತ್ರೆಗೆ ಅಲ್ಲೇ ಸ್ವಲ್ಪ ಬೂದಿ ಇತ್ತೆಲ್ಲ ತೊಗೊಂಬಿಟ್ಟು ಚೆನ್ನಾಗಿ ಬಳೆದ್ಬಿಟ್ಟು ಇನ್ನು ಹಂಗೆ ಇವಾಗ ಇಡ್ತಾಯಿದ್ದೀನಿ. ನಾವು ಡೈರೆಕ್ಟಾಗಿ ಪಾತ್ರೆ ಇಟ್ಟರಂತೂ ನಿಜವಾಗ್ಲೂ ತಿಕ್ಕೋದಕ್ಕೆ ಆಗೋದಿಲ್ಲ, ಅಷ್ಟು ಕಪ್ಪಾಗಿರುತ್ತೆ. ಮತ್ತು ಉಜ್ಜು ಪಾತ್ರೆ ಕೂಡ ಸೌದೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಯಾವಾಗಲೂ ಕೂಡ ನಾವು ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಈ ಥರ ಬೂದಿ ಆದರೂ ಸವರ್ಬೋದು, ಇಲ್ಲ ಮಣ್ಣಿರುತ್ತಲ್ಲ ಮಣ್ಣಾದರೂ ಸವರ್ಬೋದು. ಅದಿಲ್ಲಾಂದರೆ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ ಹಾಕಿ ಇದು ಮಾಡಿಬಿಟ್ರಂತೂ ಕಪ್ಪಗಾದರೂ ಕೂಡ ತೊಳಿಬೇಕಾದ್ರೆ ತುಂಬ ಈಸಿಯಾಗಿ ಹೋಗುತ್ತೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ಹಾಲು ತೊಗೊಂಬಂದರು. ನೋಡೋಣ ಅಂತೇಳ್ಬಿಟ್ಟು ಇನ್ನು ಇಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಜಾಸ್ತಿ ಗ್ಯಾಪ್ ಆದರೆ 1 ವಾರ ಹಂಗೆ ಹಾಲು ಕರೀಲಿಲ್ಲ ಅಂತಂದರೆ ಮತ್ತೆ ಕರಿಯೋಕ್ಕೆ ಹೋಗ್ಬಾರ್ದು, ಅವ್ರು ಚೆನ್ನಾಗಿರೋದಿಲ್ಲ. ಇವಾಗ 1 ದಿನ ಗ್ಯಾಪ್ ಆಗಿತ್ತಂತೆ ನಮ್ಮ ಮನೆಯವ್ರು ಕರೆದಿರಲಿಲ್ಲ ಅಂತಂದರೆ, ನೋಡೋಣ ಇದು ಸ್ವಲ್ಪ ತೊಗೊಂಬ ಅಂತ ಅಂದೆ. ಇನ್ನು ಫಸ್ಟ್ ಟೈಮ್ ಏನಾಗುತ್ತೆ ಏನು ಅಂದ್ಕೊಂಡೆ, ಬಟ್ ಏನಿಲ್ಲ, ಚೆನ್ನಾಗಾಗಿತ್ತು. ಟೀ ಕೂಡ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನಿಲ್ಲಿ ಟೀ ಮಾಡ್ತಾ ಇರೋದು. ಯಾವತ್ತೂ ಕೂಡ ನಾನು ಇಲ್ಲಿ ಬಂದು ಒಲೆನೇ ಹಚ್ಚಿಲ್ಲ. ಇನ್ನು ಇವತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು. ಮತ್ತು ಎಷ್ಟೊತ್ತಾದರೂ ಕೂಡ ಟೈಮ್ ಬಿಸಿಲೇ ಬರಲಿಲ್ಲ. ಇನ್ನು ಮನೇಲಿ ಕೂಡ ಇನ್ನು ಪವಿತ್ರ ಇರ್ತಾಳಲ್ವ, ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಹೋಗೋದೆಲ್ಲ ಇತ್ತಲ್ಲ, ಅದಕ್ಕೆ ಲೇಟ್ ಆಗುತ್ತೇನೋ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟು ಅದೆಲ್ಲ ಕೂಡ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಇಲ್ಲೇ ಟೀ ಮಾಡ್ಕೊಂಡು ಕುಡಿದೆ. ಏನು ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿತಾಳೆ ಅಂತ ಅಂದ್ಕೋಬೇಡಿ. ಚೀಲದಲ್ಲಿ ನನಗೆ ಬೇಗ ಕಾಣಿಸಿದ್ದೀವೇನ, ಚಿಕ್ಕ ಲೋಟ ಬೇಗ ಕಾಣಲಿಲ್ಲ. ಅದಕ್ಕೆ ನಾವನ್ನೆಲ್ಲ ತೊಗೊಂಡು ಇನ್ನೆಲ್ಲಿ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ದೊಡ್ಡ ಲೋಟ ಮತ್ತು 1 ಚಿಕ್ಕ ಲೋಟ ಸಿಕ್ತು. ಇನ್ನು ಚಿಕ್ಕ ಲೋಟಲ್ಲಿ ನಮ್ಮ ಮನೆಯವ್ರು ಕೊಟ್ಟೆ, ಇನ್ನು ದೊಡ್ಡ ಲೋಟದಲ್ಲಿ ನಾನು ಕುಡಿತಾ ಇದ್ದೀನಿ. ಅಷ್ಟೇ, ಇಲ್ಲ ಚಿಕ್ಕ ಲೋಟ ಸಿಕ್ಕಿದ್ರೆ ಆರಾಮ್ಸೆ ಚಿಕ್ಕ ಲೋಟದಲ್ಲಿ ಕುಡಿಬೋದಾಗಿತ್ತು. ಇನ್ನು ಸ್ವಲ್ಪ ಟೀ ಮಿಕ್ಕಿತ್ತು, ಅದನ್ನು ಹಂಗೆ ಸೋಸಿಬಿಟ್ಟು ಇನ್ನು ಚಿಕ್ಕದ ನಾಯಿ ಮರಿ ಇದೆ ಅಲ್ವಾ, ಅದಕ್ಕೆ ಇಟ್ಟಿದ್ದೆ, ಅದು ಕೂಡ ಕುಡ್ಕೊಂತು. ಇನ್ನು ನಮ್ಮ ಮನೆಯವರು ನನ್ನ ಮಗ ಎದ್ದು ಬಂದಾಗ
ಇನ್ನು ಚಾಪೆ ಬೆಡ್ಶೀಟ್ ಏನೂ ಕೂಡ ಮಡಚಿರಲಿಲ್ಲ. ಮತ್ತೆ ವಾಪಸ್ ಬಂದುಬಿಟ್ಟು ಆ ಚಾಪೆ ಬೆಡ್ಶೀಟ್ ಎಲ್ಲ ಮಡಚಿ ನೀಟಾಗಿ ಇಟ್ಬಿಟ್ಟು ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತು ಇವಾಗ ಬಟ್ಟೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದೆ. ಬಟ್ಟೆ ಕೂಡ ಸ್ವಲ್ಪ ಇನ್ನು ಅಷ್ಟೊಂದು ಇದಾಗಿರಲಿಲ್ಲ, ನೆನ್ನೆ ಎಲ್ಲ ಚೆನ್ನಾಗಿ ಒಣಗಿದ್ದಾವೆ. ಹೇಳ್ಬೇಕಂದ್ರೆ ಬೆಳಗ್ಗೆ ಸ್ವಲ್ಪ ಇಬ್ಬನಿ ಬೀಳ್ತಿತ್ತಲ್ಲ, ಇನ್ನು ಸ್ವಲ್ಪ ತ್ಯಾವ ಇದ್ದು ನೋಡೋಣ. ಮತ್ತು ಮನೆಗೆ ಹೋಗಿ ಸ್ವಲ್ಪ ಬಿಸಿಲಿಗೆ ಹಾಕಿದ್ರಾಯ್ತು, ಬಿಸಿಲು ಬಂದಮೇಲೆ ಅಂತ ಹೇಳ್ಬಿಟ್ಟು ಇನ್ನು ತೊಗೊತಾ ಇದ್ದೀನಿ. ಬರೀ ಚಿಕ್ಕ ಮಕ್ಳ ಬಟ್ಟೆನೇ ಜಾಸ್ತಿ ಇತ್ತು, ಎಲ್ಲ ನೆನ್ನೆ ನೀಟಾಗಿ ಒಗ್ದಿದ್ನಲ್ವ, ಇವಾಗ ತೊಗೊಂಡು ಹೋಗಬೇಕು. ಇನ್ನು ಫೈನಲಿ ಬ್ಯಾಗು ಏನೂ ಸಿಗಲಿಲ್ಲ. ಇನ್ನು ಚೀಲ ಅಂತೂ ಮಸ್ತ್ ಇದಾವಲ್ವ, ಎಲ್ಲ ಚೀಲದಾಗ ಹಾಕ್ಬಿಟ್ಟು ಇನ್ನು ಕಟ್ಬಿಟ್ಟು ಹಂಗೆ ಇಟ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಕವರಲ್ಲಿ ಬೇರೆ ಬ್ಯಾಗಲ್ಲಂತರೂ ಇವಾಗ ಇಲ್ಲ, ಸದ್ಯಕ್ಕೆ ಸೂಪರ್ ಚೀಲ ಇತ್ತಲ್ವ ಅದರೆಲ್ಲ ತೊಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ಇನ್ನು ಕೋಳಿ ನೋಡ್ತಾ ಇರ್ಬೋದು, ಬಾಕ್ಸ್ ತೊಗೊಂಡೋದ್ರೆ ಸಾಕು ಅನ್ನ ಹಾಕ್ತಾರೆ ಏನಂತ ಹೇಳ್ಬಿಟ್ಟು ಪಾಪ ವೇಟ್ ಮಾಡ್ತಾ ಇರ್ತವೆ. ಯಾವಾಗನ್ನ ಒಂದು ಟೈಮ್ ಮಿಕ್ಕಿದ್ರೆ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ. ಇನ್ನು ಅಕ್ಕಿ ಇರ್ತಾವಲ್ವ, ಅಕ್ಕಿ ಹಾಕ್ತಿರ್ತೀವಿ, ನಾವೇನೇ ಮೇಯ್ಕೊಂಡು ಬರ್ತಾ ಇರ್ತೇವೆ. ಇನ್ನು ಮನೆಗೆ ಬಂದ ತಕ್ಷಣ ನಮ್ಮ ಯೋಷಿತಾ ಅಂತೂ ಸಿಕ್ಕಾಪಟ್ಟೆ ಓದ್ತಾ ಇರ್ತಾಳೆ. ನಿಜವಾಗ್ಲೂ ಚಿಕ್ಕ ಮಕ್ಕಳಿದ್ದಾಗ ನೋಡಿದ್ರೆ ಎಷ್ಟೋ ಖುಷಿ ಆಗುತ್ತೆ. ಆಮೇಲೆ ಸ್ವಲ್ಪ ಬುದ್ಧಿ ಬಂದಾಗ ಸ್ವಲ್ಪ ಚೆನ್ನಾಗಿ ಓದ್ತಾರೆ, ಇಂಟ್ರೆಸ್ಟ್ ಇದ್ದರೆ. ಆಮೇಲೆ ಓದ್ಕೊಂಡ್ರು ಕೂಡ ಓದ್ಕೊಳ್ಳೋದಿಲ್ಲ, ಆ ಥರ ಇದು ಮಾಡ್ತಾಯಿರ್ತಾರೆ. ಇವಾಗಷ್ಟೇ ನಮ್ಮ ಧನು ಚೆನ್ನಾಗಿ ಇಂಟಲ್ಲಿದ್ದಾನೆ. ನನ್ನ ಮಗ ಆಗಲೇ ಅಷ್ಟೊಂದು ಇದಿಲ್ಲ, ಅವ್ನು ಇವಾಗಿನ್ನ ಅಕ್ಷರ ಕಲಿತಾ ಇದ್ದಾನೆ. ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಇದಾಗ್ತಾರಲ್ವ. ಒಟ್ಟು ನಮ್ಮ ಯೋಷಿತೆ ಮತ್ತು ನಮ್ಮ ಧನು ಅಂತೂ ಸಖತ್ತು ಚುರುಕಿದಾರಪ್ಪ ಹೇಳ್ಬೇಕಂದ್ರೆ, ಇನ್ನು ಓದೋ ವಿಷಯದಲ್ಲಿ ಮಾತ್ರ. ಇನ್ನು ಇಲ್ಲಿ ಬಂದುಬಿಟ್ಟು ಅಡುಗೆ ಎಲ್ಲ ಆಗಿತ್ತು. ಇನ್ನು ಊಟ ಮಾಡಿಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸಿ ನಮ್ಮ ಪಟ್ಲಿ ಮರಿಗೆ ಹುಲ್ಲು ಕಿತ್ಕೊಂಬರಕ್ಕೆ ಹೋಗಿದ್ಲು. ಇನ್ನು ನಾನು ಬಂದುಬಿಟ್ಟು ಇನ್ನು ಯೋಷಿತ ಮಲ್ಕೊಂಡಿದ್ಲು. ಇನ್ನು ಕಲ್ಯಾಣ ಮತ್ತು ಧನು ಇನ್ನು ಸ್ಕೂಲ್ಗೆ ಹೋಗಿದ್ರು, ಅಂಗನವಾಡಿಗೆ. ಇನ್ನು ಮಾವ ಬಂದುಬಿಟ್ಟು ಅವರು ಕೂಡ ಮನೆ ಹತ್ರ ಇದ್ದರು. ಇನ್ನು ಸುಮ್ಮನೆ ಚಿಕ್ಕಮ್ಮರ ಮನೆ ಹತ್ರ ಅಂತ ಬಂದೆ. ಪೂರ್ಣಿಮ ಚಿಕ್ಕಮ್ಮ ಅಂತ ಇದ್ದಾರೆ, ಅವ್ರ ಮನೆ ಹತ್ರ ಬಂದೆ. ನಿಜವಾಗ್ಲೂ ಅವ್ರ ಮನೆ ಹತ್ರ ಬಂದರೆ ಬರೀ ಗಿಡ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ ಅವ್ರ ಮನೆ ಹತ್ರ ಗಿಡ. ಇನ್ನು ಮಳೆ ಬಂದ್ರಂತೂ ನಿಜವಾಗ್ಲೂ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಗಿಡ ಅಷ್ಟೆಲ್ಲ ಬೆಳ್ಕೊಂಡ್ಬಿಡ್ತವೆ. ಇಲ್ಲೇ ಮಾವಿನ ಗಿಡ ಮತ್ತು ಕನಕಾಂಬರ ಗಿಡ, ಬಿಕ್ಕೇಣಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ, ಸುಮಾರು ಗಿಡಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ, ಮನೆ ಮುಂದೆ ಜಾಗ ಇದ್ದಾಗ ಈ ಥರ ಗಿಡಗಳೆಲ್ಲ ಬೆಳೆಸ್ಬೋದು. ಇನ್ನೊಂದು ವಿಷಯ, ಮನೆ ಹತ್ರ ಯಾರಾದರೂ ಸ್ವಲ್ಪ ವಯಸ್ಸಾಗಿರೋರು ಸ್ವಲ್ಪ ನೋಡ್ಕೊಳ್ಳೋರಿದ್ರಂತೂ ತುಂಬ ಹೆಲ್ಪ್ ಆಗುತ್ತೆ. ಅಜ್ಜಿ ಇದ್ದಾರೆ, ಆ ಅಜ್ಜಿ ಅಂತೂ ಒಂದು ಕೋಳಿನ ಬಿಡಿಸ್ಕೊಳ್ಳಲ್ಲ, ಒಂದು ನಾಯಿನೂ ಬಿಡಿಸ್ಕೊಳ್ಳಲ್ಲ ಮನೆ ಹತ್ರ, ಅಷ್ಟು ಕಟ್ಟುನಿಟ್ಟಾಗಿ ನೋಡ್ಕೊತಾ ಇರ್ತಾರೆ. ಅದಕ್ಕೆ ಇಷ್ಟು ಗಿಡ ಇರೋದಕ್ಕೆ ಸಾಧ್ಯ ಇವ್ರ ಮನೆ ಹತ್ರ. ಇನ್ನು ನಮ್ಮ ಮನೆಗಳ ಹತ್ರ ಅಂತೂ ಏನಾದರೂ ಓದ್ಸತಿ ನಮ್ಮ ಪವಿತ್ರ ಸೆಡೆ ಬೀಜ ಊರಿದ್ಲು, ಪಟ್ಲಿ ಮರಿಗೆ ಬರುತ್ತೇನೆ ಅಂತ ಹೇಳ್ಬಿಟ್ಟು ಇನ್ನು ಟೊಮೊಟೊ ಸಸಿ ಎಲ್ಲ ಕೂಡ ಹಾಕಿದ್ಲು. ಅಸಲು ಮೊಳಕೆ ಬರೋಕ್ಕೆ ಬಿಟ್ಟಿಲ್ಲ, ಅಷ್ಟು ಕೋಳಿ ಎಲ್ಲ ಕೆದರಿಟ್ಬಿಟ್ಟಿದ್ದಾವೆ. ಅದಕ್ಕೆ ನಮ್ಮ ಮನೆ ಹತ್ರ ಏನೂ ಗಿಡಗಳು ಹಾಕೋದಕ್ಕೆ ನಮಗೆ ಸ್ವಲ್ಪ ಬೇಜಾರು, ಕೋಳಿ ಇರೋದ್ರಿಂದ. ಇಲ್ಲಂತೂ ಈ ಥರ ಇಲ್ಲ. ಇನ್ನು ಮನೆ ಮುಂದೆ ಅಲ್ವಾ, ಆ ಅಜ್ಜಿನ ಚೆನ್ನಾಗಿ ನೋಡ್ಕೊತಾ ಇರುತ್ತೆ. ಇದು ಬಂದುಬಿಟ್ಟು ಕರಿಬೇವಿನ ಗಿಡ, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಮರ ಅಂತ ಹೇಳಿ. ಇನ್ನು ಇವಾಗ ಮಳೆ ಸ್ಟಾರ್ಟ್ ಆದರೆ ಮುಗೀತು, ತುಂಬ ಚೆನ್ನಾಗಿ ಒಳ್ಳೆ ಬೇವಿನ ಮರ ನೋಡ್ದಂಗೆ ಆಗುತ್ತೆ. ಈ ಕರಿಬೇವಿನ ಮರನ ಅಷ್ಟು ಚೆನ್ನಾಗಿ ಬಿಡುತ್ತೆ. ಇನ್ನು ಪೂರ್ಣಿಮ ಚಿಕ್ಕಮ್ಮ ಬಂದುಬಿಟ್ಟು ಹುಣಸೆ ಹಣ್ಣೆಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಾಯಿದ್ರು. ಅವ್ರದ್ದು ಹೊಲದಲ್ಲಿ ಒಂದೇ ಒಂದು ಹುಣಸೆ ಮರ ಇದೆ. ಇನ್ನು ಚಿಕ್ಕಪ್ಪ ಎಲ್ಲ ರೋಟಿ ತೊಗೊಂಬಿಟ್ಟು ಇನ್ನು ಕೆಡುತ್ತಾ ಇದ್ರಂತೆ. ಚಿಕ್ಕಮ್ಮ ತೊಗೊಂಬಂದು ಎಲ್ಲ ಆರಿಸ್ದೆ ಇಲ್ಲಿಗೆ ಮನೆ ಹತ್ರ ಎಲ್ಲ ಆಗ್ತಾಯಿದ್ಲು. ಇನ್ನು ಅಷ್ಟರಲ್ಲಿ ನಮ್ಮ ಪವಿತ್ರ ಕೂಡ ಬಂದಿದ್ಲು. ಪವಿತ್ರ ಬಂದು ಇನ್ನು ನಾನು ಮನೆ ಹತ್ರ ಹೋದೆ. ಇನ್ನು ಹೋದ ತಕ್ಷಣ ಇನ್ನು ಬೆಳೆದ ಹಣ್ಣಂತೂ ಸಕ್ಕತ್ತು ಸಿಗ್ತವೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸಿಗ್ತವೆ. ಅದಕ್ಕೆ ಎಲ್ಲ ಕೂಡ ತುಂಬ ಹಣ್ಣಾಗಿಬಿಟ್ಟಿದ್ದು, ಚೆನ್ನಾಗಿದ್ದು. ಅದಕ್ಕೆ ಕೇಳಿದೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಲಸು ತಿನ್ನೋಣ ಅಂತ ಹೇಳಿ. ನಮ್ಮ ಯೋಷಿತೆಗೂ ಅಷ್ಟೇ, ನಮ್ಮ ಮಕ್ಕಳಂತೂ 3 ಜನನೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬಂದು ಬೆಲ್ಲ ಹಾಕಬೇಕು, ಜ್ಯೂಸ್ ಮಾಡಿದಾಗ ಸಕ್ಕರೆ ಹಾಕಬೇಕು. ಈ ಥರ ಸುಮ್ಮನೆ ಬೆಲ್ಲ ಕಲಿಸ್ಕೊಂಡು ತಿಂತೀವಂದರೆ ಬೆಲ್ಲ ಹಾಕಬೇಕು. ಹೇಳ್ಬೇಕಂದ್ರೆ ಫುಲ್ ಹಣ್ಣಾಗಿದ್ವಲ್ವ, ಸ್ವೀಟಾಗೇ ಇರ್ತವೆ. ಆದರೂ ಕೂಡ ಸೈಡ್ಸ್ಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಯುಗಾದಿ ಹಬ್ಬ ಕೂಡ ಹತ್ರ ಬಂತಲ್ವಾ, ಕಮೆಂಟ್ ಮಾಡಿ ಎಲ್ಲರೂ ಶಾಪಿಂಗ್ ಮಾಡಿದ್ದೀರಾ ಮತ್ತು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನು ನಾವಂತೂ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಇನ್ನು ನಮ್ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ನೋಡ್ತೀರಲ್ಲ ಆ ಚಪ್ಪರದ ಕೆಳಗದೆಲ್ಲ ಕೂಡ ಒಳಗಡೆ ಅಂತೂ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಹಳೆ ಮನೆಗೆಲ್ಲ ಸ್ವಲ್ಪ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಏನಿದ್ರು ಕೂಡ ಕ್ಲೀನ್ ಮಾಡಿಕೊಂಡ್ರೆ ಚಪ್ಪರದ ಕೆಳಗೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಸುಣ್ಣ ಎಲ್ಲ ಬರಬೇಕು. ನಮಗೆ ಸ್ವಲ್ಪ ಜಾಗ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ಹಬ್ಬ ಅಂದಮೇಲೆ ಮಾಡಲೇಬೇಕು, ವರ್ಷನೂ ಅಷ್ಟೇ. ವರ್ಷಾನುಗಟ್ಟಲೆ ನಮ್ಮ ಪವಿತ್ರ ಮತ್ತು ನಮ್ಮ ಅತ್ತೆಯವರೆಲ್ಲ ಕೂಡ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ. ಈ ವರ್ಷ ನೋಡಬೇಕು, ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇನ್ನು ನಾನು ಇರ್ತೀನಲ್ವ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಇನ್ನು ಅತ್ತೆ ಬಂದ ತಕ್ಷಣವೇ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ. ಇನ್ನು ಹುಣ್ಣಿಮೆ ಬಂತು ಅಂದರೆ ಇನ್ನು ಆ ಕಡೆನ 15 ದಿನ ಇರುತ್ತೆ ಅಷ್ಟೇ ಹಬ್ಬ. ಆಮೇಲೆ ಮತ್ತೆ ಹಬ್ಬ ಒಂದು ಮುಗಿದ್ರೆ ಆ ಕಡೆ ಸ್ವಲ್ಪ ಫ್ರೀ ಆಗ್ತೀವಿ, ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು.
ಇವಾಗ ಹಬ್ಬದ ಟೈಮಲ್ಲಂತೂ ಫುಲ್ಲು ಬ್ಯುಸಿ ಹೆಣ್ಮಕ್ಳು. ನಿಜವಾಗ್ಲೂ ಒಂದೊಂದು ಸತಿ ಅಂತೂ ಬೇಜಾರಾಗ್ಬಿಡುತ್ತೆ. ಯಾಕನ ಹಬ್ಬ ಬರುತ್ತಪ್ಪ ಅನ್ನೋ ರೇಂಜ್ಗೆ ಬೇಜಾರಾಗ್ತಾ ಇರುತ್ತೆ. ಪ್ರತಿಯೊಂದು ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು, ಫುಲ್ಲು ಡೀಪ್ ಕ್ಲೀನು. ಮತ್ತು ಬೆಡ್ಶೀಟು ಚಾಪು ಎಲ್ಲ ಹೋಗ್ಯವು, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು. ಇನ್ನು ಅಡುಗೆ ಮನೆ ಅಂತೂ ಯಪ್ಪ ಪಾತ್ರೆ ಸಾಮಾನು ಎಷ್ಟಿರ್ತವೆ ಅಷ್ಟು ಕೂಡ ತೊಳೆದು ಎಲ್ಲ ಕ್ಲೀನ್ ಮಾಡಬೇಕು. ಅಷ್ಟು ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಇನ್ನು ನಾವು ಸದ್ಯಕ್ಕಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನು ನಾನು ಪವಿತ್ರ ಅದನ್ನೇ ಮಾತಾಡ್ಕೊತಾ ಇರ್ತೀವಿ, ಹೆಂಗಪ್ಪ ಇದನ್ನು ಇಷ್ಟು ದೊಡ್ಡ ಈ ಥರ ಸುಣ್ಣೆ ಎಲ್ಲ ಬಳ್ಕೊಬರೋದಂತ. ಒಂದು ಸ್ವಲ್ಪ ಭಯನೂ ಆಗುತ್ತೆ, ಮತ್ತು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಬಳ್ಕೊಂಡು ಬರಲೇಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ. ನೋಡ್ಬೇಕು ಹೆಂಗಾಗುತ್ತೋ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟು ಹಬ್ಬ ಅಂದಮೇಲೆ ಎಲ್ಲ ಕೂಡ ಮಾಡಲೇಬೇಕಾಗುತ್ತೆ. ಇನ್ನು ಸಂಜೆಗೆ ಸ್ವಲ್ಪ ಚಟ್ನಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಕಡಲೆಕಾಯಿ ಎಲ್ಲ ಸುಲಿತಾ ಇದ್ದೀನಿ ಚಟ್ನಿಗೆ. ತುಂಬ ದಿನ ಆಯಿತು ಚಪಾತಿ ಏನು ಮಾಡಿರಲಿಲ್ಲ. ಇನ್ನು ನಮಗೆ ಇವಾಗ ಹುಣ್ಣಿಮೆ ಬಂದ ತಕ್ಷಣವೇ ಮತ್ತೆ ಹಂಚಿಡಂಗಿಲ್ಲ, ಮತ್ತು ದೋಸೆ ಮತ್ತು ಒಗ್ಗರಣೆ ಏನು ಕೂಡ ಹಾಕೋಂಗಿಲ್ಲ. ಇದು ಹಬ್ಬ ಬರೋವರೆಗೂ ಒಂದು 15 ದಿನ ನಮ್ಮ ಮನೇಲಿ ಏನು ಒಗ್ಗರಣೆ ಸ್ಮೆಲ್ ಆಗಲಿ, ಮತ್ತು ಚಪಾತಿ ಏನು ದೋಸೆ ಏನು ಕೂಡ ಮಾಡೋ ಹಾಗಿಲ್ಲ. ಹಾಗಾಗಿ ಎಲ್ಲ ಕೂಡ ಮುಂಚೆನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಮತ್ತು ತವ ಏನು ಇಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ಅನ್ನ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಪವಿತ್ರ ಬೇರೆ ಕೆಲಸ ಮಾಡ್ಕೊತಾ ಇದ್ದು, ನಾನು ಬಂದುಬಿಟ್ಟು ಕಡಲೆಕಾಯಿ ಸುಲಿತಾ ಇದ್ದೀನಿ ಇವಾಗ. ಮತ್ತು ಸ್ವಲ್ಪ ಚಟ್ನಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು. ಒಂದು ಸತಿ ಜಾಸ್ತಿ ಗ್ಯಾಪ್ ಆಗುತ್ತೆ, ಒಂದೊಂದು ಸತಿ ಮಾಡಿದ್ರೆ ಮಾಡ್ತಾನೇ ಇರ್ತೀವಿ, ಆ ಥರ ಇರುತ್ತೆ ಮನೆಯಲ್ಲಿ. ಇನ್ನು ಫೈನಲಿ ಚಪಾತಿ, ಚಟ್ನಿ, ಅನ್ನ ಮತ್ತು ಬೆಳಗ್ಗೆದು ಸಾಂಬಾರು ಇದೆಲ್ಲ ಕೂಡ ರೆಡಿ ಆಯಿತು. ಇನ್ನು ಚಪಾತಿ ಹೊಸಿದಾಗಲೇ ಅದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇನ್ನು ಮಕ್ಕಳಿದ್ರು, ಅವರು ಕೂಡ ಸ್ಕೂಲಿಂದ ಅಂಗನವಾಡಿಯಿಂದ 4 ಗಂಟೆಗೆ ಬಂದುಬಿಡ್ತಾರಾ. ಇನ್ನು ಅವ್ರು ನೋಡಿಕೊಂಡು ಅವ್ರನ್ನ ಸೌಂಡ್ ಮಾಡಿಕೊಂಡು ಸ್ವಲ್ಪ ನನಗೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ನಾನು ಏನಾದರೂ ವೀಡಿಯೋ ಮಾಡೋಕೆ ಇಟ್ಬಿಟ್ರಂತೂ ಟ್ರೈಪಾಡು ನಮ್ಮ ಯೋಷಿತ ಓಡೋಡಿ ಬಂದುಬಿಡ್ತಾಳೆ. ಎಲ್ಲಿ ಬೀಳಿಸ್ತಾಳೆ ಅನ್ನೋದು ಅದೊಂದು ಸ್ವಲ್ಪ ಟೆನ್ಷನ್. ಮತ್ತು ಜಾಗ ಕೂಡ ಸಾಕಾಗಲ್ಲ. ಇನ್ನು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರಲ್ವ, ಮತ್ತು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಫೋನು ಅಂತೇಳ್ಬಿಟ್ಟು ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ. ಇನ್ನು ಫೈನಲ್ ಅಡುಗೆ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಆದಮೇಲೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಪವಿತ್ರ ಮಕ್ಕಳ ಕುಂದಿರ್ಸ್ಕೊಂಡು ಅಕ್ಷರ ಹೇಳ್ಕೊಡ್ತಾ ಇದ್ದಾಳೆ. ನಮ್ಮ ಧನು ಒಂದು ರೂಟಿಗೆ ಬರ್ತಾನೆ, ನಮ್ಮ ಕಲ್ಯಾಣ ಅಂತೂ ಬರೋದೇ ಇಲ್ಲ. ಎಷ್ಟು ಸತಿ ಒಂದು ಸುಮಾರು ತಿಂಗಳಿಂದ ಬರೀ ಎರಡೇ ತಿದ್ದುತ್ತಾ ಇದ್ದಾನೆ 2 ಅಕ್ಷರ, ಮತ್ತೆ ಬರೀ ಅಂದ್ರೂ ಬರೆಯೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ನಮ್ಮ ಪವಿತ್ರ ಇವತ್ತು ಕುಂದಿರ್ಸ್ಕೊಬಿಟ್ಟಿದ್ದಾಳೆ, ನಿನಗೆ ಏನಾದರೂ ಮಾಡಿ ಇವತ್ತು ನಿನ್ನ ಕಲಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು. ಈ ಕಡೆ ನಮ್ಮ ಧನು ಎಲ್ಲ ಕೂಡ ಕಲ್ತ್ಕೊಂಡು ಎಲ್ಲ ಬರೆದು ತೋರಿಸ್ತಾ ಇರ್ತಾನೆ. ಪರವಾಗಿಲ್ಲ, ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ನೋಡ್ತಾ ಸಪೋರ್ಟ್ ಮಾಡಿ.